ಸ್ನೇಹಿತರೆ, ಕರ್ನಾಟಕದಲ್ಲಿ SIR ಆರಂಭ ಆಗಿ 16 ದಿನಗಳು ಕಳೆದಿವೆ. ಇನ್ನು ಕೇವಲ 14 ದಿನಗಳು ಮಾತ್ರ ಎನ್ಯುಮರೇಷನ್ ಫಾರ್ಮ್ನ ಸಲ್ಲಿಸಲು ಬಾಕಿ ಉಳಿದಿವೆ. ಆದರೆ ಇನ್ನೂ ಬಹುತೇಕ ಜನರಿಗೆ ಎನ್ಯುಮರೇಷನ್ ಫಾರ್ಮ್ ತಲುಪೇ ಇಲ್ಲ. ಯಾಕೆ ಅಂದರೆ BLOಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದುಬಿಟ್ಟಿದೆ. ಅವರು ಎನ್ಯುಮರೇಷನ್ ಫಾರ್ಮ್ನ ವಿತರಿಸಬೇಕು, ಮನೆಗೆ ಸ್ಟಿಕ್ಕರ್ ಅಂಟಿಸಬೇಕು, 2002ನೇ ಇಸ್ವಿ ಮಾಹಿತಿನ ಹುಡುಕಬೇಕು, ಕೆಲವರಿಗೆ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿಕೊಡ್ಬೇಕು ಮತ್ತು ಕೊನೆಯದಾಗಿ ವಾಪಸ್ ಕಲೆಕ್ಟ್ ಮಾಡಿ ಅದನ್ನು ತಮ್ಮ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲವನ್ನು ಮಾಡಲಿಕ್ಕೆ ಖಂಡಿತ ಅವರಿಗೆ ಹೆಚ್ಚಿನ ಸಮಯ ಅಂತಕ್ಕಂಥದ್ದು ತೆಗೆದುಕೊಳ್ತದೆ. ಈ ಕೆಲಸದ ಒತ್ತಡ ತಾಳಲಾರದೆ ಈಗಾಗಲೇ ಹಲವಾರು BLOಗಳು ಪ್ರಾಣವನ್ನೇ ತೆತ್ತಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಸಹಜವಾಗಿದೆ. ಜೂನ್ 15ರಿಂದ ಅಂದರೆ ಒಂದು ತಿಂಗಳ ಹಿಂದೆಯೇ ಆಂಧ್ರ ಪ್ರದೇಶ ಮತ್ತು ಹರಿಯಾಣದಲ್ಲಿ SIRನ ಎನ್ಯುಮರೇಷನ್ ಪ್ರಕ್ರಿಯೆ ಆರಂಭ ಆಗಿತ್ತು ಮತ್ತು ಜುಲೈ 14 ನಿನ್ನೆಗೆ ಅದು ಮುಗಿಬೇಕಿತ್ತು. ಆದರೆ ಅಲ್ಲಿಯೂ ಸಹ ನಿಗದಿತ ವೇಳೆಯಲ್ಲಿ ಎಲ್ಲರ ಎನ್ಯುಮರೇಷನ್ ಫಾರ್ಮ್ನ ಕಲೆಕ್ಟ್ ಮಾಡಿ ಆ್ಯಪಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ಆ ಎರಡು ರಾಜ್ಯಗಳಲ್ಲಿ ಎನ್ಯುಮರೇಷನ್ ಪ್ರಕ್ರಿಯೆಗೆ ಮತ್ತೆ 10 ದಿನಗಳ ಕಾಲಾವಕಾಶಗಳನ್ನ ಹೆಚ್ಚುವರಿಯಾಗಿ ನೀಡಿದ್ದಾರೆ. ಒಟ್ಟಾರೆ SIR ಪ್ರಕ್ರಿಯೆಯನ್ನು ಹರಿಯಾಣದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ 10 ದಿನಗಳ ಕಾಲ ವಿಸ್ತರಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಸ್ವಾಗತಾರ್ಹವಾಗಿದೆ. ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಎನ್ಯುಮರೇಷನ್ ಪ್ರಕ್ರಿಯೆಯನ್ನು ಕನಿಷ್ಠ 1 ತಿಂಗಳುಗಳ ಕಾಲ ಮುಂದೂಡಬೇಕು ಅಂತ ನಾವು ಆಗ್ರಹಿಸ್ತಿದ್ದೀವಿ. ಏಕೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಸದ್ಯ ಇರುವ ಮತದಾರರ ಸಂಖ್ಯೆ 4,14,00,000. ಇನ್ನು ಹರಿಯಾಣದಲ್ಲಿರ್ತಕ್ಕಂಥ ಮತದಾರರ ಸಂಖ್ಯೆ 2,06,00,000 ಮಾತ್ರ. ಅಂದರೆ ಕಡಿಮೆ ಮತದಾರರಿರ್ತಕ್ಕಂಥ ಆ ರಾಜ್ಯಗಳಲ್ಲಿಯೇ 1 ತಿಂಗಳಲ್ಲಿ ಎನ್ಯುಮರೇಷನ್ ಪ್ರಕ್ರಿಯೆಯನ್ನು ಮುಗಿಸಲು ಸಾಧ್ಯವಾಗಿಲ್ಲ. ಇನ್ನು ಕರ್ನಾಟಕದಲ್ಲಿ 5,54,00,000 ಮತದಾರರಿದ್ದಾರೆ. ಇಲ್ಲಿ 1 ತಿಂಗಳಲ್ಲಿ ನೀವು ಎನ್ಯುಮರೇಷನ್ ಪ್ರಕ್ರಿಯೆ ಮುಗಿಸ್ಬಿಡಿ ಅಂತಂದರೆ ಹೆಂಗೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವು BLOಗಳಿಗೆ ಸರಿಯಾಗಿ ತರಬೇತಿನೇ ಕೊಟ್ಟಿಲ್ಲ. ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನು ಜುಲೈ 29ಕ್ಕೆ ಎನ್ಯುಮರೇಷನ್ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸಾಧ್ಯ ಆಗಲ್ಲ. ಅಲ್ಲಿಂದ ಮುಂದಕ್ಕೆ ಕನಿಷ್ಠ 1 ತಿಂಗಳ ಕಾಲ ವಿಸ್ತರಿಸಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟ ಆಗಬೇಕು. ಅಲ್ಲಿಂದ 1 ತಿಂಗಳ ಕಾಲ ಕ್ಲೈಮ್ಸ್ ಮತ್ತು ಅಬ್ಜೆಕ್ಷನ್ ಏನಿದೆ ದಾಖಲೆಗಳನ್ನ ಸಲ್ಲಿಸ್ತಕ್ಕಂಥದ್ದು, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ERO ಹತ್ರ, DEO DC ಹತ್ರ ಏನು ವಿಚಾರಣೆ ಎದುರಿಸಬೇಕು ಅಂತ ಕೇವಲ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀರಲ್ಲ, ಅದು ಯಾವುದಕ್ಕೂ ಸಾಲಲ್ಲ. ಅದನ್ನು ಕನಿಷ್ಠ 3 ತಿಂಗಳ ಕಾಲ ನೀವು ವಿಸ್ತರಿಸಬೇಕು ಮತ್ತು ಇಡೀ SIR ಪ್ರಕ್ರಿಯೆಯನ್ನು ಕನಿಷ್ಠ 6 ತಿಂಗಳುಗಳ ಕಾಲ ಸಾವಧಾನವಾಗಿ, ಸಮಾಧಾನವಾಗಿ, ಸಮರ್ಪಕ ತರಬೇತಿಯೊಂದಿಗೆ ನಡೆಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಯಾಕೆಂದರೆ ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ವಿಧಾನಸಭಾ ಚುನಾವಣೆ ನಮಗೆ ಇಲ್ಲ. 2028ಕ್ಕೆ ಚುನಾವಣೆ ಇದೆ, ಅದಕ್ಕಿನ್ನೂ 2 ವರ್ಷ ಸಮಯ ಇದೆ. ಹಾಗಾಗಿ ನೀವು ತರಾತುರಿಯಲ್ಲಿ SIRನ ಮಾಡಿದ್ರೆ ಬಹಳಷ್ಟು ಅರ್ಹ ಮತದಾರರೇ ಪಟ್ಟಿಯಲ್ಲಿ ಹೆಸರು ಬರ್ದನೆ ತಪ್ಪು ಹೋಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಎನ್ಯುಮರೇಷನ್ ಫಾರ್ಮ್ ತುಂಬಕ್ಕೆ ಮತ್ತು 2002ರ ಮಾಹಿತಿಯನ್ನು ನಾವು ತೆಗಿಬೇಕು ಅಂತಂದರೆ ಅಲ್ಲಿ ಭಾಳ ಕಷ್ಟ ಆಗ್ತಾ ಇದೆ. ಯಾಕೆ? 2002ರ ಚುನಾವಣಾ ಆಯೋಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಹೆಸರುಗಳನ್ನ ಹಾಕ್ಬಿಟ್ಟಿದೆ. ಭಾಳ ತಪ್ಪಾಗಿ ಬಂದಿವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇವೆ. ಈ ಚುನಾವಣಾ ಆಯೋಗ ಮಾಡಿದ ತಪ್ಪಿಗೆ ಈಗ ಜನರು ದಾಖಲೆಗಳನ್ನ ಕೊಡಬೇಕು. ಆ ರೀತಿ ಜನ ದಾಖಲೆಗಳು ಕೊಡಬೇಕು ಅಂದರೆ ಅವರಿಗೆ ಹೆಚ್ಚಿನ ಸಮಯಾವಕಾಶವನ್ನು ಆಯೋಗ ಕೊಡಬೇಕು. ಇನ್ನು ಕರ್ನಾಟಕದಲ್ಲಿ SIR ಆರಂಭವಾದ ಜೂನ್ 30ರಿಂದಲೇ ಹೊಸದಾಗಿ ಮತದಾರರಾಗ್ತಕ್ಕಂಥವ್ರಿಗೆ, ಅಂದರೆ 18 ವರ್ಷ ತುಂಬಿರ್ತಕ್ಕಂಥವ್ರಿಗೆ, ಅರ್ಹ ವಯಸ್ಕರಿಗೆ ಫಾರ್ಮ್ 6 ಅಂತಕ್ಕಂಥದ್ದನ್ನ ವಿತರಿಸಬೇಕಿತ್ತು. ಆದರೆ ಇದುವರೆಗೆ ರಾಜ್ಯದಲ್ಲಿ ನಾವು ವಿಚಾರಿಸಿದ ಕಡೆ ಎಲ್ಲೂ ಕೂಡ ಒಂದೇ ಒಂದು ಫಾರ್ಮ್ 6ಅನ್ನು ವಿತರಿಸಿಲ್ಲ. ಯಾಕೆ ಅಂದರೆ BLOಗಳು ಎನ್ಯುಮರೇಷನ್ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಅವರಿಗೆ ಚುನಾವಣಾ ಆಯೋಗದ ಕಡೆಯಿಂದ DCಗಳು, ತಹಸೀಲ್ದಾರು, ACಗಳು ಫಾರ್ಮ್ 6ಅನ್ನು ಕೊಟ್ಟೇ ಇಲ್ಲ. ಈ ಕೊಡೋದು ಬೇಡ, ನಾವು ಜುಲೈ 29 ಆದಮೇಲೆ ನೋಡ್ಕೊಳ್ಳೋಣ ಅಂತ ಎಲ್ಲರೂ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ಈ BLOಗಳು ಏನು ಮಾಡಬೇಕೀಗ? ಎನ್ಯುಮರೇಷನ್ ಫಾರ್ಮ್ನ ಕೊಡಬೇಕು,
ಫಿಲ್ ಮಾಡಬೇಕು, ಕಲೆಕ್ಟ್ ಮಾಡಬೇಕು, ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು, ಇದೆಲ್ಲ ಸಮಯ ತಗೊಳ್ತಾ ಇರೋದ್ರಿಂದ ಅವರು ಫಾರ್ಮ್ 6 ಕೊಡ್ತಾ ಇಲ್ಲ. ಸದ್ಯ ರಾಜ್ಯದಲ್ಲಿ 95% ಎನ್ಯುಮರೇಷನ್ ಫಾರ್ಮ್ನ ವಿತರಿಸಲಾಗಿದೆ ಅಂತ ಮುಖ್ಯ ಚುನಾವಣಾಧಿಕಾರಿಗಳು ತಮ್ಮ ಪ್ರಕಟಣೆಗಳು ತಿಳಿಸ್ತಾರೆ. ಪ್ರತಿನಿತ್ಯ ಸಂಜೆ ಹೊತ್ತು ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾರೆ. ಆದರೆ ಅದರಲ್ಲಿ ಗಮನಿಸಬೇಕಾದ್ದೇನು ಗೊತ್ತಾ, ಆ ರೀತಿ ನೀವು ಎನ್ಯುಮರೇಷನ್ ಫಾರ್ಮ್ನ ಕೊಟ್ಬಿಟ್ಟಿದ್ದೀರಿ, ವಾಪಸ್ ಕಲೆಕ್ಟ್ ಮಾಡ್ಕೊಂಡು ಆ್ಯಪ್ಗೆ ಎಷ್ಟು ಅಪ್ಲೋಡ್ ಮಾಡಿದ್ದೀರಿ, ಡಿಜಿಟೈಸ್ ಮಾಡಿದ್ದೀರಿ ಅಂದರೆ ಅದು ಕೇವಲ 36% ತೋರಿಸ್ತಾ ಇದೆ. ಇನ್ನೂ ಕೂಡ ಸುಮಾರು 64% ಅವರು ಡಿಜಿಟೈಸ್ ಮಾಡಬೇಕಿದೆ. ಇದಕ್ಕೆ 14 ದಿನಗಳ ಕಾಲಾವಕಾಶ ಯಾವ ಕಾರಣಕ್ಕೂ ಸಾಲೋದಿಲ್ಲ. ಇನ್ನು ಚುನಾವಣಾಧಿಕಾರಿಗಳು ಹೇಳ್ತಾರೇ, ಸುಮಾರು 16 ಲಕ್ಷ ಮತದಾರರು ASDDO ಅಂದರೆ ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು, ಅದರ್ಸ್ ಅಂತೇಳಿ ಪಟ್ಟಿ ಮಾಡಿದ್ದಾರೆ. 16 ಲಕ್ಷ ಜನ. ಅದರಲ್ಲಿ ಹೆಚ್ಚಿನ ಜನ ಯಾರೋ ಗೊತ್ತಾ, ಬಾಡಿಗೆ ಮನೆ ಬದಲಿಸಿರ್ತಕ್ಕಂಥವ್ರು. ಬೆಂಗಳೂರು ಮತ್ತು ಇತರ ನಗರಗಳಲ್ಲಿ ಅವರು 1 ವರ್ಷ 2 ವರ್ಷದಲ್ಲಿ ಬಾಡಿಗೆ ಮನೆ ಬದಲಿಸಿರ್ತಾರೆ. ಆದರೆ ತಮ್ಮ ವೋಟರ್ ID ಮತ್ತು ಮತದಾರರ ಪಟ್ಟಿಯಲ್ಲಿ ಅವರ ವಿಳಾಸವನ್ನು ಬದಲಾವಣೆ ಮಾಡಿಸ್ಕೊಂಡಿರಲ್ಲ. ಹಾಗಾಗಿ ಈಗ ಅವ್ರು ಏನು ಹಳೆ ಮನೆಯಲ್ಲಿ ಎಲ್ಲಿದ್ದಾಗ ಅವ್ರು ವೋಟರ್ ID ಮಾಡಿಸಿದ್ರು, ಆ ಮನೆಗೆ ಎನ್ಯುಮರೇಷನ್ ಫಾರ್ಮ್ಗಳು ಹೋಗ್ತಾ ಇವೆ. ಅವರು ಅಲ್ಲಿ ಹೋಗಿ ಕಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ BLOಗಳು ಅವರಿಗೆ ಎನ್ಯುಮರೇಷನ್ ಫಾರ್ಮ್ನೇ ಕೊಡ್ತಾ ಇಲ್ಲ. ನೋಡಿ, ಮುಖ್ಯ ಚುನಾವಣಾಧಿಕಾರಿಗಳು ಏನು ಹೇಳ್ತಾರೆ, ಇಲ್ಲ ನೀವು ಫೋನ್ ಮಾಡ್ಕೊಂಡು BLOಗೆ ಹೋಗಿ ಕಲೆಕ್ಟ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆಗಸ್ಟ್ 5 ನಂತರ ನೀವು ಫಾರ್ಮ್ 8 ಹಾಕಿ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ BLOಗಳು ಕೊಡ್ತಾ ಇಲ್ಲ. ನಮ್ಮದೇ 2 ಉದಾಹರಣೆಗಳಿವೆ. ಆ BLOಗಳಿಗೆ ಎಷ್ಟು ಕೇಳಿದ್ರು ಕೂಡ ಇಲ್ಲ ಸರ್, ನಮಗೆ ತೊಂದರೆ ಆಯ್ತದೆ, ನಿಮ್ಗೆ ಕೊಡೋಕ್ಕಾಗಲ್ಲ, ನೀವು ಮನೇಲಿಲ್ಲ, ಹಾಗಾಗಿ ನಿಮ್ಮನ್ನ ಇಲ್ಲಿಂದ ಆಬ್ಸೆಂಟು, ಶಿಫ್ಟ್ ಅಂತ ಬರಿತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಬೆಂಗಳೂರಿನಂಥ ನಗರಗಳಲ್ಲೇ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಎನ್ಯುಮರೇಷನ್ ಫಾರ್ಮು ಇನ್ನೂ ಸಿಕ್ಕಿಲ್ಲ. ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರೆಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಅವರ ಹೆಸರು ಕರಡು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿಬಿಡ್ತದೆ. ಇದಕ್ಕೆ ನಮ್ಮ ತೀವ್ರ ವಿರೋಧವಿದೆ. ಕೊನೆಯದಾಗಿ ಪದೇ ಪದೇ ಹೇಳ್ತಾ ಇದ್ದೀವಿ, ಎನ್ಯುಮರೇಷನ್ ಫಾರಮ್ ತುಂಬಬೇಕು ಅಂದರೆ 2002ರ ಡೇಟಾ ಬೇಕು. ಅದನ್ನು ಸರ್ಚ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟವಾಗಿದೆ. ಏನು ECI ನೆಟ್ಟು voters.gvo.eci ಆ ಒಂದು ವೆಬ್ಸೈಟಲ್ಲಿ ನೀವು ಹುಡುಕಿದ್ರೆ ಕೇವಲ 100 ಜನರ ಹೆಸರು ಮಾತ್ರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶೋ ಆಗ್ತದೆ, ಉಳಿದವ್ರದ್ದು ಯಾರ್ದು ಶೋ ಆಗೋದಿಲ್ಲ. ಹಾಗಾಗಿ ಬಹಳಷ್ಟು ಜನರದ್ದು 2002ರಲ್ಲಿ ಎಲ್ಲಿತ್ತು ನಮ್ಮ ಮತ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಇನ್ನು ಕೆಲವ್ರದ್ದು ಎಷ್ಟನೇ ಬೂತಲ್ಲಿತ್ತು ಅಂತ ಸಿಗ್ತದೆ, ಅದನ್ನು ಡೌನ್ಲೋಡ್ ಮಾಡೋಣ ಅಂತ ನಾವು CEO ಕರ್ನಾಟಕ ವೆಬ್ಸೈಟ್ಗೆ ಹೋದರೆ ಅದು ಪದೇ ಪದೇ ಡೌನ್ ಆಗಿರ್ತದೆ. ಆ ಒಂದು 2002ರ ಮತಪಟ್ಟಿ ಡೌನ್ಲೋಡ್ ಆಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಮತದಾರರು ಅವ್ರ ಮಾಹಿತಿ ಸಿಗದೇ ಎನ್ಯುಮರೇಷನ್ ಫಾರ್ಮ್ನ ತುಂಬೋದು ಹೆಂಗೆ? ಮನೆಗೆ BLO ಬಂದುಬಿಟ್ಟಿರ್ತಾರೆ, ಕೊಡಿ ಅಂತ ಕೇಳ್ತಾ ಇರ್ತಾರೆ, ಆದರೆ ನಮಗೆ ಮಾಹಿತಿ ತುಂಬೋಕ್ಕಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಈಗಾಗಲೇ ಹಲವಾರು ಬಾರಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ. ಆದರೆ ಚುನಾವಣಾ ಆಯೋಗ ನಯಾ ಪೈಸೆ ಕೆಲಸ ಮಾಡ್ತಿಲ್ಲ. ನಾವು ನೇರ ಆರೋಪ ಮಾಡ್ತೀವಿ, ಅವರು ಒಂಥರ ಗಾಢ ನಿದ್ದೆಯಲ್ಲಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ನಿಮ್ಮ ತಪ್ಪಿಗೆ ನಮ್ಮ ಓಟು ಕಳ್ಕೊಳ್ತಕ್ಕಂಥದ್ದು ಯಾವ ನ್ಯಾಯ? ಈ ಎಲ್ಲ ಕಾರಣಗಳಿಂದ ರಾಜ್ಯದ SIR ಅನ್ನು 6 ತಿಂಗಳ ಕಾಲ ವಿಸ್ತರಿಸಬೇಕು. ಸಾವಧಾನವಾಗಿ, ಸಮಾಧಾನವಾಗಿ ಎಲ್ಲರ ಹಕ್ಕು ಉಳಿಯೋ ಥರ ನಡಿಬೇಕು, ಪಾರದರ್ಶಕವಾಗಿ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ಒಂದು ಡಿಮ್ಯಾಂಡು ಸರಿ ಅನಿಸಿದ್ರೆ ನೀವು ಕೂಡ ಒತ್ತಾಯಿಸಿ ಮತ್ತು ಈ ವಿಡಿಯೋನ ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.